ಶರಣ್ರಿ ನಮ್ಮೆಲ್ಲ ಕರ್ನಾಟಕದ ಜನತೆಗೆ. ಬರ್ರಿ ಇವತ್ತಿನ ಕನ್ನಡ GK ಕ್ವಿಜ್ ಅಡ್ಡ ಒಳಗೆ ಏನೇನು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವ ನೋಡೋಣ್ರಿ. ಸಂಗೊಳ್ಳಿ ರಾಯಣ್ಣನವರ ಹುಟ್ಟೂರು ಯಾವುದು? ಎ ನಂದಗಡ್, ಬಿ ಕಿತ್ತೂರು, ಸಿ ಸಂಗೊಳ್ಳಿ, ಡಿ ಕಾಕ್ತಿ. ಆಪ್ಷನ್ ಸಿ ಸಂಗೊಳ್ಳಿ. ಸಂಗೊಳ್ಳಿ ರಾಯಣ್ಣನವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ 1796 ಆಗಸ್ಟ್ 15ರಂದು ಜನಿಸಿದರು. ಸಂಗೊಳ್ಳಿ ರಾಯಣ್ಣನವರು ಭಾರತದ ಒಬ್ಬ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಅವರು 19ನೇ ಶತಮಾನದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ದಂಗೆ ಎದ್ದು ಹೋರಾಡಿದ್ದರು. ಅವರು ಕಿತ್ತೂರಿನ ರಾಣಿ ಚೆನ್ನಮ್ಮಳ ಆಪ್ತ ದಂಡನಾಯಕರಾಗಿದ್ದರು ಮತ್ತು ಆಕೆಯ ದತ್ತುಪುತ್ರ ಶಿವಲಿಂಗಪ್ಪನನ್ನು ಉತ್ತರಾಧಿಕಾರಿಯಾಗಿ ಮಾಡಬೇಕೆಂದು ಬಯಸಿದ್ದರು. ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧದ ತಂತ್ರಗಳನ್ನು ಬಳಸಿದ ಇವರನ್ನು 1830ರಲ್ಲಿ ಬಂಧಿಸಿ 1831 ಜನವರಿ 26ರಂದು ಗಲ್ಲಿಗೇರಿಸಲಾಯಿತು. ಭಾರತದ ಹೈಡ್ರಾಲಿಕ್ ರಾಜಧಾನಿ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಎ ಬೆಳಗಾವಿ, ಬಿ ಧಾರವಾಡ, ಸಿ ಮೈಸೂರು, ಡಿ ಬೆಂಗಳೂರು. ಆಪ್ಷನ್ ಎ ಬೆಳಗಾವಿ. ಬೆಳಗಾವಿಯು ಹೈಡ್ರಾಲಿಕ್ ರಾಜಧಾನಿ ಎಂಬ ಹೆಸರಿಂದ ಪ್ರಸಿದ್ಧವಾಗಿದೆ, ಏಕೆಂದರೆ ಇದು ಹೈಡ್ರಾಲಿಕ್ ಉಪಕರಣಗಳನ್ನು ಮತ್ತು ಅದರ ಬಿಡಿ ಭಾಗಗಳ ಉತ್ಪಾದನೆಯಲ್ಲಿ ಪ್ರಮುಖ ಕೇಂದ್ರವಾಗಿದೆ. ಯಾರಪ್ಪನ್ ಏನೈತಿ ಡ್ಯಾಶ್ ನಮ್ದೈತಿ. ಮಂಗಳೂರು, ಬೆಳಗಾವಿ, ಕಾರವಾರ, ಬಳ್ಳಾರಿ. ಈ ಉತ್ತರವನ್ನು ನೀವೇ ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವ ವರ್ಷ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಭೇಟಿ ಕೊಟ್ಟಿದ್ದರು? ಎ 1921, ಬಿ 1940, ಸಿ 1924, ಡಿ 1930. ಆಪ್ಷನ್ ಸಿ 1924. ಬೆಳಗಾವಿಯಲ್ಲಿ 39ನೇ ಕಾಂಗ್ರೆಸ್ ಅಧಿವೇಶನ ಗೊತ್ತುಪಡಿಸಿದ್ದು ಕೂಡ ಒಂದು ಕುತೂಹಲದ ಸಂಗತಿಯೇ. ಅದರ ಹಿಂದಿನ ವರ್ಷ ಅಂದರೆ 1923ರಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮುಂದಿನ ಕಾಂಗ್ರೆಸ್ ಅಧಿವೇಶನವನ್ನು ಕರ್ನಾಟಕದಲ್ಲಿ ಮಾಡುವುದಾಗಿ ಘೋಷಿಸಲಾಯಿತು. ಧಾರವಾಡ, ಬೆಳಗಾವಿ, ವಿಜಯಪುರ, ಅಂಕೋಲಾ, ಬೆಂಗಳೂರು ಮತ್ತು ಮೈಸೂರಿನ ಹೆಚ್ಚಿನ ಸಂಖ್ಯೆಯ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ತಮ್ಮ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನು ನಡೆಸಬೇಕೆಂದು ಬಯಸಿದರು. ಕಾರ್ಯಕ್ರಮದ ಯಶಸ್ವಿನ ರೂವಾರಿಗಳಾಗಿ ಹೊರಹೊಮ್ಮಿದವರು ಗಂಗಾಧರ ದೇಶಪಾಂಡೆ ಮತ್ತು ಹರ್ಡೇಕರ್ ಮಂಜಪ್ಪನವರು. ಬೆಳಗಾವಿಯ ಈಗಿನ ತಿಲಕ್ವಾಡಿಯ 1ನೇ ಮತ್ತು 2ನೇ ಗೇಟಿನ ಸುಮಾರು 85 ಎಕರೆ ವಿಸ್ತಾರವಾದ ಮೈದಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಮರಣೆಗಾಗಿ ವಿಜಯನಗರ ಎಂದು ಹೆಸರಿಟ್ಟು ಸ್ವಾಗತ ಮಂಟಪವನ್ನು ರಚಿಸಲಾಗಿತ್ತು. ಹಂಪಿಯ ವಿರೂಪಾಕ್ಷೇಶ್ವರ ದೇವಾಲಯದ ಗೋಪುರದ ಮಾದರಿಯಲ್ಲಿ ಸಮಾವೇಶದ ಸ್ವಾಗತ ಕಮಾನನ್ನು ನಿರ್ಮಿಸಲಾಗಿತ್ತು. ಯಾವ ಜಲಪಾತವನ್ನು ಅಮೆರಿಕದ ನಯಾಗ್ರಾ ಜಲಪಾತಕ್ಕೆ ಹೋಲಿಸಲಾಗಿದೆ? ಎ ಗೋಕಾಕ್ ಜಲಪಾತ, ಬಿ ಲಿಂಗನಮಕ್ಕಿ ಜಲಪಾತ, ಸಿ ಗೊಡಚಿನ್ಮಲಕ್ಕಿ, ಡಿ ಜೋಗ್ ಜಲಪಾತ. ಆಪ್ಷನ್ ಎ ಗೋಕಾಕ್ ಜಲಪಾತ. ಗೋಕಾಕ್ ಜಲಪಾತ ಕರ್ನಾಟಕದ 2ನೇ ದೊಡ್ಡ ಜಲಪಾತವಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತವು ಘಟಪ್ರಭಾ ನದಿಯಿಂದ ಉಂಟಾಗುತ್ತದೆ. ಗೋಕಾಕ್ ಜಲಪಾತವು ಅಮೆರಿಕ ದೇಶದ ಜಲಪಾತವನ್ನು ಹೋಲುವುದರಿಂದ ಇದನ್ನು ಭಾರತ ನಯಾಗ್ರಾ ಎಂದು ಕರೆಯಲಾಗುತ್ತದೆ. ಬೆಳಗಾವಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸುವ ನಾಡಹಬ್ಬ ಯಾವುದು? ಎ ಗಣೇಶೋತ್ಸವ, ಬಿ ದೀಪಾವಳಿ, ಸಿ ಕರ್ನಾಟಕ ರಾಜ್ಯೋತ್ಸವ, ಡಿ ದಸರಾ. ಆಪ್ಷನ್ ಸಿ ಕರ್ನಾಟಕ ರಾಜ್ಯೋತ್ಸವ. ಬೆಳಗಾವಿಯಲ್ಲಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಕನ್ನಡ ನಾಡು ನುಡಿಯ ಮಹತ್ವವನ್ನು ಸಾರುವ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ.
ನಗರದ ಪ್ರಮುಖ ಸ್ಥಳಗಳಲ್ಲಿ, ವಿಶೇಷವಾಗಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಜನರು ಕನ್ನಡ ಧ್ವಜವನ್ನು ಹಿಡಿದು ಕನ್ನಡ ಗೀತೆಗಳಿಗೆ ಕುಣಿದು ಕುಪ್ಪಳಿಸುತ್ತಾರೆ. ಇದು ಬೆಳಗಾವಿಯ ಕನ್ನಡಿಗರಿಗೆ ಕನ್ನಡ ಹಬ್ಬ. ಹಾಗೂ ಸುತ್ತಮುತ್ತಲಿನ ಹಳ್ಳಿಯವರು ಕೂಡ ಬಂದು ಅಲ್ಲಿ ಸೇರುತ್ತಾರೆ. ಬೆಳಗಾವಿಯಲ್ಲಿ ಪ್ರಸಿದ್ಧ ಸಿಹಿ ತಿಂಡಿ ಯಾವುದು? ಎ. ಜಿಲೇಬಿ, ಬಿ. ಮೈಸೂರು ಪಾಕ್, ಸಿ. ಕುಂದ, ಡಿ. ದೂದ್ ಪೇಡ. ಆಪ್ಷನ್ ಸಿ ಕುಂದ. ನಮ್ ಬೆಳಗಾವಿ ಕುಂದಾನಗರಿ ನಮ್ ಬೆಳಗಾವಿ. ಈ ಹಾಡನ್ನು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ. ಬೆಳಗಾವಿಯ ಪ್ರಸಿದ್ಧ ಕುಂದಾವು ಹಾಲು, ಕೋವಾ ಮತ್ತು ಸಕ್ಕರೆಯಿಂದ ತಯಾರಿಸಿದ ಒಂದು ಸಿಹಿ ತಿಂಡಿಯಾಗಿದ್ದು ಉತ್ತರ ಕರ್ನಾಟಕ ಮತ್ತು ಗೋವಾಗೆ ವಿಶಿಷ್ಟವಾಗಿದೆ. ಬೆಳಗಾವಿಯು ಕುಂದಾನಗರಿ ಎಂದು ಪ್ರಸಿದ್ಧವಾಗಿದೆ ಮತ್ತು ಪ್ರವಾಸಿಗರು ತಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗಾವಿಯ ಕುಂದಾವನ್ನು ಕೊಂಡೊಯ್ಯುತ್ತಾರೆ.